ಇದು ಕಾಂಡಕ್ರಿಯೆ. ಕರ್ಮವನ್ನು ಮಾಡಂತ ಹೇಳ್ತಾರೆ. ಕರ್ಮವನ್ನು ಮಾಡು, ಫಲದ ಅಪೇಕ್ಷೆ ಬೇಡ. ಕರ್ಮ ಇಲ್ಲಿ ಎಂಥ ಕರ್ಮವನ್ನು ಹೇಳಿದರು? ಅರಿದ ಕರ್ಮ, ತಿಳಿದನ ಕರ್ಮ ಅಂದರು. ಮತ್ತೊಂದೇನೇ ಹೇಳಿಲ್ಲ ಅವರು. ಕರ್ಮ ತಿಳಿದರು. ಕರ್ಮ ಏನು ಕರ್ಮ ಅಂದರು? ಇನ್ನು ನಿಜವನ್ನ ತಿಳಿದ್ರು. ಇದನ್ನ ಕ್ರಿಯೆ ಒಳಗೆ ತೊಡೋದು. ಮತ್ತು ಬೇರೆ ಏನರ ಮಾಡಂತ ಹೇಳಿದ್ರು ಅನ್ನೋ ಕರ್ಮಕಾಂಡದಾಗ ಹೇಳಿದ್ರು ಸಿದ್ಧತೆ ಏನು ಹೇಳ್ತಕ್ಕಲ್ಲ, ಜ್ಞಾನ ಏನು ಹೇಳ್ತೈತಿ ಅದನ್ನು ಭಕ್ತಿ ಭಾವದಿಂದ ತಿಳಿದು ಅದ ಕರ್ಮ. ಅನನ್ಯವಾದ ಜ್ಞಾನ ಏನು ಹೇಳ್ತೈತಲ್ಲ ಅದನ್ನು ಅನನ್ಯವಾದ ಭಕ್ತಿ ಭಾವದಿಂದ ತಿಳಿದು ಅದಕ್ಕೆ ಸತ್ಕರ್ಮಗಳನ್ನು ಮಾಡ್ಕೊತ ಹೋದ್ರು ಜ್ಞಾನೋದಯ ಆಕತ್ತೆ ಅಂತ ಹೇಳ್ತಾರೆ. ಸೇವಾಭಾವದಿಂದ ತನ್ಮನೆಯಾಗಿ ಭಕ್ತಿ ಭಾವದಿಂದ ಸೇವಾ ಸತ್ಕರ್ಮಗಳನ್ನು ಮಾಡ್ಕೊತ ಹೋದಾಗ ಮಾತಿನ ಜ್ಞಾನ ಆಗಲಿಕ್ಕಿಲ್ಲ, ಅನುಭವ ಜ್ಞಾನ ಆಗ್ತದೆ. ಅದೇ ಶ್ರೇಷ್ಠವಾದದ್ದು. ಪರೋಕ್ಷ ಜ್ಞಾನ ಅಲ್ಲ, ಅದು ಅಪರೋಕ್ಷ ಜ್ಞಾನ. ಬೆಂಕಿ ಮುಟ್ಟಿದ್ರೆ ಬೆಂಕಿ ಸುಡ್ತೈತೆ ಅಂತ ಯಾರು ಹೇಳಿದ್ದು ಕೇಳಿದೆ ಅಂತ ತಿಳ್ಕೊ, ಅದು ಪರೋಕ್ಷ ಜ್ಞಾನ. ಪರದಿಂದ ಕೇಳಿದ್ದಾಯ್ತು. ಅಥವಾ ಯಾರು ಬೆಂಕಿ ಹಿಡ್ಕೊಂಡು ನಾವು ಸುಟ್ಟಿದ್ದು ನೋಡಿದೆ ಅಂತ ತಿಳ್ಕೊ, ಅದು ನೋಡಿದ್ದಾಯ್ತು. ಆದ್ರೆ ಸುಡುದು ಹೆಂಗೆ, ಸುಟ್ಟಿದ್ದು ಹೆಂಗೆ ಇರ್ತೈತಿ ಸುಟ್ರ ಅನ್ನೋದು ತಿಳಿಬೇಕಂದ್ರೆ ನೀನು ಹಿಡಿದಾಗ ಅದು ಸುಟ್ಟಾಗ ಯಾರು ಹೇಳಿದ್ದೂ ಗೊತ್ತಿಲ್ಲ ನಿನಗೆ, ಯಾರು ಸುಟ್ಕೊಂಡಿದ್ದೂ ನೋಡಿಲ್ಲ ನೀನು, ಯಾರು ಸುಡ್ತೈತೆ ಅಂತ ಹೇಳಿನೂ ಇಲ್ಲ ನಿನಗೆ, ನೀನು ಮುಟ್ಟಿನೂ ನೋಡಿಲ್ಲ, ನೀನು ಯಾರು ಮುಟ್ಟಿ ಸುಟ್ಕೊಂಡಿದ್ದೂ ನೋಡಿಲ್ಲ, ನೀನಾ ಮುಟ್ಟಿಬಿಟ್ಟು ಅವಾಗ ಜ್ಞಾನ ಆಗೋದಿಲ್ಲನ? ಸುಡ್ತೈತೆ ಅನ್ನೋ ಜ್ಞಾನ ಉದಯ ಆಗ್ತಿಲ್ಲ ಅಲ್ಲಿ. ಹಿಂಗೈತಿ ನೋಡಪ್ಪ ಇದು. ಸೇವಾ ಸತ್ಕರ್ಮಗಳನ್ನು ಅನನ್ಯ ಭಕ್ತಿ ಭಾವದಿಂದ ಮಾಡ್ಕೊಂಡು ಹೋದಾಕು ಜ್ಞಾನ ಉದಯ ಆಕೈತಿ. ಜ್ಞಾನ ಅಂದರೆ ಕೇಳಿದ್ದ ಜ್ಞಾನ ಉದಯ ಆಕತ್ತೆ ಅಂತ ತಿಳ್ಕೊಬೇಡ. ಸತ್ಶ್ರವಣವನ್ನು ಮಾಡಿದ್ರೆ ಜ್ಞಾನ ಆಕತ್ತೆ ಅಂತ ತಿಳ್ಕೊಬೇಡ. ಎಷ್ಟೋ ಮಂದಿ ಋಷಿಮುನಿಗಳು ಆಗಿ ಹೋದಾರು ಎಲ್ಲಿ ಕೇಳಿಲ್ಲ. ಅವರು ಮೂಲ ಪುರುಷರು ಯಾರದರ ಮುಖಾಂತರ ಕೇಳಿ ಅಥವಾ ನೋಡಿ ಇದನ್ನು ಮಾಡಿಲ್ಲ. ಸ್ವ ಅನುಭವದಿಂದ ಹುಟ್ಟಿದಂಥ ಜ್ಞಾನ. ಹೆಂಗೆ ಬೆಂಕಿ ಸುಡ್ತೈತೆ ಅಂತ ಕೇಳಿ ತಿಳ್ಕೊಂಡಿದ್ದು ಒಂದು ಜ್ಞಾನ, ನೋಡಿ ತಿಳ್ಕೊಂಡಿದ್ದು ಒಂದು ಜ್ಞಾನ, ತಾನ ಮುಟ್ಟಿ ತಿಳ್ಕೊಂಡಿದ್ದು ಒಂದು ಜ್ಞಾನ. ಮೂರು ಜ್ಞಾನನ. ಕೇಳಿ ನೋಡಿದ್ದು ಪರೋಕ್ಷ ಜ್ಞಾನ, ಕೇಳಿದ್ದು ನೋಡಿದ್ದು ಪರೋಕ್ಷ ಜ್ಞಾನ. ಅದರಲ್ಲಿ ಅನುಭವ ಇಲ್ಲ. ಸುಟ್ರೆ ಎಷ್ಟು ನೋವು ಆಕೈತಿ, ಅದು ಹೆಂಗೆ ಸುಟ್ಟಿದ್ರ ಅನುಭವ ಹೆಂಗಿರ್ತೈತಿ, ಅನುಭವ ಇಲ್ಲ ಅಲ್ಲಿ. ನೋಡ್ಯಾನ, ಕೇಳ್ಯಾನ. ಹಂಗೆ ಶಾಸ್ತ್ರ ಪುರಾಣಗಳು ನೋಡಿ ಕೇಳಿದಂಗಿವ ಅಷ್ಟೆ. ಶ್ರವಣ ಸತ್ಸಂಗಗಳು ನೋಡಿ ಕೇಳಿದಂಗೆ. ಅಲ್ಲಿ ಕರ್ಮ ಏನಪ್ಪ ಅಂದ್ರೆ ಅದನ್ನು ಜೀವನದೊಳಗೆ ಆಚರಣೆ ತೊಗೊಂಬರು. ಹಂಗೆ ಬದುಕುವುದು. ಜೀವನದ ಪ್ರತಿ ಹಂತದೊಳಗೂ ಹಂಗೆ ನಡ್ಕೊಂತ ಸೇವಾ ಸತ್ಕರ್ಮಗಳನ್ನು ಮಾಡಂದಾರ. ಸೇವಾ ಸತ್ಕರ್ಮಗಳನ್ನು ಮಾಡೋದು. ವಿಷಯಗಳ ಮೇಲೆ ನಮ್ಮನ್ನು ಬಿಟ್ಟು ದಾನ ಧರ್ಮಾದಿಗಳನ್ನು ಮಾಡಂದಾರ. ದಾನ ಧರ್ಮಾದಿಗಳನ್ನು ಮಾಡೋದು. ಇದು ಮಾಡಿದೊಳಗೆ ಒಳಗೆ ಏನು ಹುಟ್ಟುತ್ತಲ್ಲ ಅನುಭವ, ಅನನ್ಯವಾದ ಆನಂದದ ಭಾವ ಹುಟ್ಟುತ್ತಲ್ಲ, ಆ ಅನುಭವ ಕೇಳಿದಾಕ್ಷಣ ಆಗುವುದಿಲ್ಲ, ಇನ್ನೊಬ್ಬರದು ನೋಡಿದಾಕ್ಷಣ ಆಗುವುದಿಲ್ಲ. ಅದು ಸ್ವಕರ್ಮಗಳನ್ನು ಮಾಡಿದಾಗ ಹಂಗೆ ಬದುಕಿದಂಗೆ. ಅದಕ್ಕೆ ಯಮ ನಿಯಮಾದಿಗಳಿಗೆ ಯಾಕೆ ಮಹತ್ವ ಅಂದ್ರೆ ಅವು ಆಚರಣೆಗಳು. ಅಂತರಂಗದ ಸುದ್ದಿಗಾಗಿ ಬಹಿರಂಗದ ಆಚರಣೆಗಳು. ಲೋಕದಾಗ ಹೆಂಗೆ ನಡೀಬೇಕು, ಹೆಂಗೆ ಬದುಕಬೇಕು, ಇನ್ನೊಬ್ಬರಿಗೆ ದುಃಖ ಆಗಲ್ಲಂಗೆ, ಇನ್ನೊಬ್ರಿಗೆ ತೊಂದರೆ ಆಗಲ್ಲಂಗೆ ಹೊರಗಿನ ಆಚರಣೆ ಕರೆಯವು. ಅಂತರಂಗ ಒಳಗೈತಿ, ಅಂತರಂಗ ಸೂಕ್ಷ್ಮ ಐತಿ. ಆದ್ರೆ ಜಡ ಆಚರಣೆಗಳು ಯಾಕೆ ಬೇಕಪ್ಪ ಅಂದ್ರೆ ಹೆಂಗಾರ ಬದುಕ್ತೀನಿ ಅಂದರೆ ನೀತಿ ನಿಯಮ ಯಾಕೆ ಬೇಕು ಬಿಡ್ರಿ ಅಂತರಂಗ ಅಂದ್ರೆ ಅಂತರಂಗ ಶುದ್ಧ ಆಗ್ಬೇಕಂದ್ರೆ ಅಂತಃಕರಣ ಶುದ್ಧ ಆಗಬೇಕಾಗಿತ್ತಂದ್ರೆ ಪರಿಶುದ್ಧ ಆಗ್ಬೇಕಂದ್ರೆ ಬಹಿರಂಗ ಆಚೆಗಳು ಪರಿಶುದ್ಧ ಆಗಬೇಕು. ಬಹಿರಂಗದ ಆಚರಣೆಗಳ ಜಡ ಅದಾವ ಅಂದ್ರೂ ಸದ್ಯಕ್ಕೆ ಅಂತರಂಗಕ್ಕೆ ಸಂಬಂಧ ಅದಾವ, ಅಂತಃಕರಣಕ್ಕೆ ಸಂಬಂಧ ಅದಾವ. ಅಂತಃಕರಣದೊಳಗೆ
ಆಸೆ ಬಯಕೆಗಳು ಇದ್ರೂ ಸುದೇಕ ಅವನು ಕಳ್ಕೊಳೋದು ಹೆಂಗಂದ್ರೆ ಬಹಿರಂಗದ ಆಚರಣೆ ಮೂಲಕ ಕಲ್ಪನಾಗ್ಬೋದು. ಅದಕ್ಕೆ ಸೇವಾ ಸತ್ಕರ್ಮಗಳಿಗೆ ಯಮ ನೇಮಾದಿಗಳಿಗೆ ಮಹತ್ವದ ಒತ್ತು ಕೊಟ್ಟಿದ್ದೆ ಯಾಕಂದ್ರೆ ಅದಕ್ಕೆ ಮೊದಲೇ ಮೆಟ್ಟಲ ಅವು. ಅದಕ್ಕಿಲ್ಲೇ ಕರ್ಮಗಳನ್ನು ಯಾವ ರೀತಿ ಕರ್ಮಗಳನ್ನು ಮಾಡಬೇಕು, ಯಾವ ರೀತಿ ಬದುಕಬೇಕು, ಈ ಜಗದೊಳಗಿದ್ದು ಸದ್ಯಕ್ಕೆ ಈ ಜಗದ ಭಾವವನ್ನು ಹಚ್ಕೊಳ್ಳಾರದ ನಾನು ನಂದು ಅಂತ ಹೇಳಿದರೆ ಆಮೇಲೆ ಮಮಕಾರ ಅಹಂಕಾರಗಳನ್ನು ಬೆಳೆಸಿಕೊಳ್ಳಲಾರದ ಬದುಕಬೇಕು. ನಾನು ನಂದು ಅಂತ ಇದ್ರೆ ಮೇಲೆ ಮೋಹ ಇಟ್ಕೊಂಡು ಕುಂತಿ ದುಃಖಕ್ಕೆ ಹೋಗಾಕಿ. ಅದಕ್ಕೆ ಅವರು ಗುಣಗಳಿಗೆ ಅನುಗುಣವಾಗಿ ಯಾರು ಆಗಲಿ ಇದು ತಿಳಿದು ಬಿಟ್ಟಾರ, ಇದರೊಳಗೆ ಸಂಸಾರದೊಳಗೆ ವಿಷಯಗಳೊಳಗೆ ಕರ್ಮದೊಳಗೆ ಏನು ಹೊರಳಿಲ್ಲ, ಏನು ಮಾಡಿದ್ರು ಅಷ್ಟೇ ಇದು ಅಂತೇಳಿ ತಿಳಿದಿದ್ರ ಮೇಲಿನ ಮೋಹ ಹೋಗಿರ್ತತಿ. ಅಲ್ಲಿ ತಮೋ ಗುಣ ನಾಶ ಆಗೈತೆ ಅಂತ. ವಿಷಯಾದಿಗಳ ಜಡ ವಿಷಯ ವಸ್ತುಗಳಲ್ಲಿ ಸುಖ ಆಯ್ತು ಅನ್ನೋ ಭಾವ ನಾಶ ಆಗೈತೆ ಅಂತ. ತಮೋ ಗುಣ ರಜೋಗುಣಗಳನ್ನು ಕಳ್ಕೊಂಡು ಸತ್ವಗುಣಗಳಿಗೆ ಯಾರು ಪ್ರಧಾನ ಆಗಿರ್ತಾರ ಅಲ್ಲೇ ಜ್ಞಾನ ಬೋಧನೆ ಆಯ್ತು ಅಂದ್ರೆ ಅನುಭೂತಿ ಆಗಿ ಶುರು ಆಗ್ತದೆ, ಆ ಸದ್ವಸ್ತುವಿನ ಅನುಭವ ಆಗಿ ಶುರು ಆಗ್ತದೆ. ಅದಕ್ಕೆ ಸತ್ವ ರಜೋ ತಮೋ ಗುಣಗಳ 3 ಗುಣಗಳ ಪ್ರಕಾರವಾಗಿ ಮನುಷ್ಯನ ಅಂತಃಕರಣದ ಪ್ರವೃತ್ತಿ ಭಿನ್ನ ಭಿನ್ನವಾಗಿರ್ತದೆ. ತಮೋ ಗುಣಗಳಲ್ಲಿ ಆಧೀನಾದಂಥ ಮನುಷ್ಯ ಜನ್ಮಾಂತರ ಸಂಸ್ಕಾರಗಳಿಂದ ಕರ್ಮಗಳಲ್ಲೇ ಮುಳುಗಿರ್ತಾನೆ. ಅವನಿಗೆ ಭಕ್ತಿ ಭಾವ ಇಲ್ಲ, ಸೇವಾ ಸತ್ಕರ್ಮಗಳಿಲ್ಲ. ವಿಷಯಾದಿಗಳ ಮೇಲಿನ ಮೋಹದಿಂದ ವಿಷಯಾದಿಗಳ ಮೋಹಕ್ಕೊಳಗಾಗಿ ಬರೀ ಉಣ್ಣುವುದು ಉಡುವುದು ತೊಡುವುದು ಬರೀ ಸಂಸಾರ, ಈ ಜಡ ಕರ್ಮಗಳು ಜಡ ಕ್ರಿಯೆಗಳನ್ನು ಹೇಳಿ ಬೇಕಾಷ್ಟು ಮಾಡ್ತಾನೆ. ಮುಂಜಾನೆ ಅದು 3 ಸಲ ಜಳಕ ಮಾಡಪ್ಪ, 6 ಸಲ ಪೂಜೆ ಮಾಡು, ಈ ಕರ್ಮಗಳನ್ನು ಹೇಳ್ಕೊತ ಹೋದರು. ಈ ಕರ್ಮಗಳಿಂದ ಅಂತಃಕರಣ ಪರಿಶುದ್ಧ ಆಗೋದಿಲ್ಲ ಅಂತ ಅನಿಸಿದ್ರು ಸದ್ಯಕ್ಕೆ. ಆದ್ರೆ ಹೀನ ಕರ್ಮಗಳಿಂದ ಮನುಷ್ಯ ದೂರ ಉಳಿತಾನ ಅಷ್ಟು ಸಮಯ. ಆದರೆ ಅಲ್ಲಿ ಜ್ಞಾನ ಆಗಲೇಬೇಕು, ಅಲ್ಲಿ ಭಕ್ತಿ ಭಾವ ಹುಟ್ಟಬೇಕು, ಅಲ್ಲಿ ವೈರಾಗ್ಯ ಬೆಳಿಬೇಕು, ಅಲ್ಲಿ ಜ್ಞಾನ ಆಗಬೇಕು. ಅಪರೋಕ್ಷ ಜ್ಞಾನದ ಅನುಭೂತಿ ಆಗಬೇಕಂದ್ರೆ ಕರ್ಮದ ಸಹಾಯ ತಗೋಬೇಕು. ಎಂಥ ಕರ್ಮಗಳನ್ನು ಸ್ವಹಿತಕ್ಕಾಗಿ ಮಾಡ್ತಕ್ಕಂಥ ಕರ್ಮಗಳಲ್ಲ. ಮತ್ತು ಉಣ್ಣುವುದು ಉಡುವುದು ತೊಡೋದು ತನ್ನ ಈ ಶರೀರ ಚರಿತಾರ್ಥಕ್ಕೆ ಮಾಡೋ ಕರ್ಮಗಳಿಗೆ ಕರ್ಮ ಅನ್ನಲಿಲ್ಲ ಅವು. ಪರಹಿತಕ್ಕಾಗಿ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು, ಇನ್ನೊಬ್ಬರು ಉಪಕಾರ ಮಾಡೋದು, ಇನ್ನೊಬ್ಬರಿಗೆ ಮಾಡೋದು, ಅಂಥ ಕರ್ಮಗಳಲ್ಲಿ ಭಾಗಿಯಾಗಬೇಕಂದ್ರೆ ಏನು ಮಾಡಬೇಕು? ಅಂಥ ಕರ್ಮಗಳಲ್ಲಿ ಭಾಗಿಯಾಗಬೇಕಂದ್ರೆ ಅಂಥ ಭೂಮಿಕೆ ನಿನ್ನಲ್ಲಿ ತಯಾರಾಗಿರಬೇಕು. ನೀ ಬರೀ ದನ ಕನಕಾದಿ ವಿಷಯಗಳಲ್ಲಿ ಮೋಹ ಇಟ್ಕೊಂಡು ಕುಂತಾಗ ಅಂಥ ಕರ್ಮಗಳನ್ನು ಮಾಡೋಕ್ಕಾಗೋದಿಲ್ಲ. ಹಸದವ್ರಿಗೆ ಒಂದು ತನ್ನ, ನೀರಿಡಿಸಿದವ್ರಿಗೆ ನೀರು, ಕಷ್ಟದಿದ್ದಲ್ಲಿ ಸಹಾಯ, ಇನ್ನೊಬ್ಬರಿಗೆ ನೋಡಿ ದುಃಖದಲ್ಲಿ ನೋಡಿ ಅದನ್ನು ಮರುಗುವಂಥ ಅಂತಃಕರಣ ಇದು ಯಾವಾಗ ಹುಟ್ಟುತ್ತೆ ಅಂದರೆ ನಿನ್ನ ಅಂತಃಕರಣದಲ್ಲಿ ತಮೋಗುಣಗಳ ನಾಶ ಆಗಿ ರಜೋಗುಣಗಳಿಗೆ ಬಂದಾಗಿ ಹುಟ್ಟುತ್ತಾವೆ. ತಮೋಗುಣಗಳಿಗಿದ್ದ ಯಾರ ಬಗ್ಗೆನೂ ಏನೇ ಇಲ್ಲ ಅವತ್ತ ಅಂದ ಬರೇ ತಿನ್ನೋದು ದುಡಿದು ತಿನ್ನೋದು ದುಡಿದು ಕರ್ಮಗಳನ್ನು ಮಾಡ್ತಿರ್ತಾನೆ. ಎದಕ್ಕಾಗಿ? ಸ್ವಾರ್ಥಕ್ಕಾಗಿ, ತನ್ನ ಸ್ವಾಂತ ಹಿತಕ್ಕಾಗಿ ಮಾಡ್ತಾನೆ. ರಜಗುಣಗಳಲ್ಲಿ ಬಂದವಾಗ ಹಂಗಲ್ಲ, ಸ್ವಹಿತನೂ ನೋಡ್ತಾನೆ, ಪರಹಿತನೂ ನೋಡ್ತಾನೆ. ಸತ್ವಗುಣ ಪ್ರಧಾನ ಆದವ ಸ್ವಹಿತ ಅನ್ನೋದಿಲ್ಲ ಇಲ್ಲ. ಪರಹಿತನ ಸ್ವಹಿತ ಅಂತ ತಿಳ್ಕೊಂಡಿರ್ತಾನೆ. ಪರಹಿತನ ಸ್ವಹಿತ ನಂದನ್ನೋದು ಏನಿಲ್ಲ ಇಲ್ಲ. ಎಲ್ಲ ಜಗವೆಲ್ಲ ಒಂದು, ಜಗವೆಲ್ಲ ನಾನೇ, ಜಗದೀಶನೂ ನಾನೇ. ತೋರ್ತಕ್ಕಂಥ ಜಗತ್ತೆಲ್ಲ ಒಂದೈತಿ. ಎಲ್ಲ ಜೀವಿಗಳ ಸಂತೋಷದಿಂದನೇ ಇರಲಿ, ಎಲ್ಲ ಜೀವಿಗಳು ಸುಖವಾಗಿ ಇರಲಿ ಅನ್ನುವಂಥ ಉತ್ಕಟವಾದಂಥ ಮನೋಭಾವದಿಂದ
ಅವನ ಪ್ರವೃತ್ತಿ ನಡೆದಿರ್ತದೆ. ಅದಕ್ಕೆ ಇಲ್ಲಿ 3 ಪ್ರಕಾರ ಭಿನ್ನ ಭಿನ್ನ ಆದರೂ ಸದ್ಯಕ್ಕೆ ಮನುಷ್ಯನ ಅಂತಃಕರಣ ಯಾವ ಗುಣ ಪ್ರಧಾನ ಆಗಿರ್ತೈತಿ ಆ ಕಡೆ ಇಳಿತಿರ್ತೈತಿ. ಅದಕ್ಕೆ ಸತ್ವಗುಣ ಪ್ರಧಾನ ಆಗಬೇಕಾಯ್ತಂದ್ರೆ ಸಾತ್ವಿಕರ ಸಂಘ, ಸಚ್ಚಿಂತನೆ ನಡೆಯುವಂತಲ್ಲಿ ಸಜ್ಜನರ ಸಂಘದಾಗಿದ್ದಾಗ ದುರಿತ ಗುಣಗಳು ಹೋಗ್ತಾವೆ, ಸತ್ವ ಪ್ರಧಾನ ಆಕೈತಿ. ಅಲ್ಲಿ ವಿವೇಕ ಜಾಗ್ರ ಆಗಿರ್ತೈತಿ. ತಮೋ ಗುಣದಲ್ಲಿ ವಿವೇಕ ಮಂದಾಗಿರ್ತೈತಿ. ಬುದ್ಧಿ ಇಲ್ಲ ಅಂತಲ್ಲ, ಬಹಳ ಮಂದಾಗಿರ್ತೈತಿ. ರಜೋಗುಣದಲ್ಲಿ ಇರ್ತೈತಿ, ಇರುದಿಲ್ಲ ಅಂತಲ್ಲ, ಸ್ವಹಿತ ತುಂಬಿರ್ತೈತಿ, ಸ್ವಹಿತನ ತುಂಬಿರ್ತೈತಿ. ಅದಕ್ಕೆ ಬಹಳ ಮೇಧಾವಿಗಳು, ಬಹಳ ಬುದ್ಧಿವಂತರು ಅನ್ನೋರಿಗೆ ಆತ್ಮಜ್ಞಾನ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಬರೀ ಅವ್ರದ್ದು ಎಲ್ಲ ಬುದ್ಧಿಮಟ್ಟ ಹೆಚ್ಚಿಗೆ ಐತೆ ಅಂದ್ರೆ ಬರೀ ಸ್ವಹಿತನ ಇರ್ತದೆ. ಪರರಿಗೆ ಹಿತ ಮಾಡ್ಬೇಕನ್ನೋ ಭಾವ ಇಲ್ಲ. ಏನಾದರೂ ತಂದ ಲಾಭ ಅನ್ನೋದು ಅವ ಈ ಸಂಸಾರದೊಳಗೆ ಇದ್ರಾಗ ಲಾಭ ನೋಡ್ತಿರ್ತಾನೆ, ಇದನ್ನು ಬಿಟ್ಟಾಗ ಲಾಭ ಐತೆ ಅನ್ನೋದು ತಿಳಿದಿರೋದಿಲ್ಲ. ಸತ್ವಗುಣ ಪ್ರಧಾನ ಅದ. ಇದ್ರೊಳಗೆ ಏನೈತಿ, ಜಗದೊಳಗೆ ಏನೈತಿ? ಇನ್ನೊಬ್ರಿಗೆ ಮೋಸ ಮಾಡಿ, ಇನ್ನೊಬ್ರಿಗೆ ಸುಳ್ಳು ಹೇಳಿ, ಇನ್ನೊಬ್ರಿಗೆ ಇದನ್ನು ಮಾಡಿ, ಇದರೊಳಗೆ ಎಷ್ಟು ಗಳಿಸಿದ್ರು ಏನಾಗೋದೈತಿ, ಎಷ್ಟು ಇದ್ರೆ ಏನಾಗೋದೈತಿ ಅನ್ನುವಂಥ ಭಾವ ಹುಟ್ಟಿರ್ತೈತಿ. ಅದಕ್ಕೆ ಈ ಗುಣಗಳನ್ನು ಆಧರಿಸಿ ಅವರು ನೀನು ಕರ್ಮಗಳನ್ನು ಮಾಡ್ತಾ ಹೋಗಪ್ಪ, ನಿನ್ನಲ್ಲಿ ಸತ್ವಗುಣಗಳನ್ನು ಪ್ರದಾನ ಮಾಡ್ಕೊತ ಹೋಗು, ಭಕ್ತಿ ಭಾವ ಬೆಳೆಸ್ಕೊತ ಹೋಗು. ಜಗದೊಳಗೆ ವಿಷಯಗಳಲ್ಲಿ ಮೋಹ ತುಂಬಿಕೊಂಡು ಇದಕ್ಕಾಗಿ ಹೊಡೆದಾಡ್ಕೊತ ಯಾಕೆ ಮಾಡ್ತೀವಿ? ನಿನ್ನಲ್ಲಿ ಭಕ್ತಿ ಭಾವ ತುಂಬ್ಕೊ, ನೀನು ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಅಂದ್ರೆ ಗುಣಪ್ರದಾನ ಹಾಕುವಂತ ಹೋದಂಗೆ ಆಚರಣೆ. ಅದಕ್ಕೆ ಅನುಭವದಿಂದ ನಮ್ಮಲ್ಲಿ ಚಿಂತನೆ ನಡೆದಾಗ ಅಲ್ಲಿ ವಿವೇಕ ಜಾಗರ ಆಯ್ತಂದ್ರೆ ತಮೋಗುಣ ನಾಶ ಆಗಿ ರಜೋಗುಣ ನಾಶ ಆಗಿ ಸತ್ವ ಪ್ರಧಾನವಾಗಿರ್ತದೆ. ಸಂಪೂರ್ಣ ನಾಶ ಆಗಿರ್ತಾವಂತಲ್ಲ, ಹಿತಾಹಿತ ತಿಳಿತಾನ, ಶರೀರ ಚರಿತಾರ್ಥ ಏನು ಮಾಡ್ಬೇಕು ಮಾಡ್ತಾನೆ, ಆದರೆ ಸತ್ವಗುಣ ಪ್ರಧಾನ ಆಗಿರ್ತದೆ. ಎಲ್ಲದರಲ್ಲಿ ಎಲ್ಲ ಜೀವಿಗಳು ತನ್ನಂತ ತಿಳಿದು ಹಂಗೆ ಬದುಕಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಈ 3 ಕರ್ಮಕಾಂಡಗಳು ಏನದಾವಲ್ಲ ಗುಣಗಳ ಆಧರಿಸಿದಾವ ಅಂತ ಹೇಳ್ತಾರೆ ಅವರು. 3 ಕರ್ಮಕಾಂಡಗಳು ಯಾವುದು? 1ನೇದು ಕರ್ಮ, 2ನೇದು ಭಕ್ತಿ, 3ನೇದು ಜ್ಞಾನ. ಈ ಕಾಂಡಗಳ 3 ಕಾಂಡಗಳನ್ನು ಏನು ಹೇಳ್ತಾರಲ್ಲ, ಎಲ್ಲದರಲ್ಲಿ ಕ್ರಿಯೆ ನಡೆದಿರ್ತೈತಿ. ಕರ್ಮ ಅಂದ್ರೆ ಒಂದು ಕ್ರಿಯೆ, ಜ್ಞಾನ ಆಗ್ಬೇಕಂದ್ರೂ ಕ್ರಿಯೆ ಬೇಕು, ಅರಿವಿದ ಒಂದು ಕ್ರಿಯೆ, ಮತ್ತೊಂದು ಇಲ್ಲ. ಕರ್ಮದೊಳಗೆ ಕ್ರಿಯೆ ಅಂದ್ರೆ ಸೇವಾ ಸತ್ಕರ್ಮಗಳು, ದಾನ ಧರ್ಮಾದಿಗಳು, ಇವು ಕ್ರಿಯೆನ. ಆದರೆ ಹಂತ ಬದಲಾವಣೆ ಆದಂಥ ಕ್ರಿಯೆಗಳ ಬದಲಾವಣೆ ಆಗ್ಕೊಂತ ಹೋಗ್ತಾವೆ. ಬಹಿರಂಗದಲ್ಲಿ ನಡೀತಕ್ಕಂಥ ಕ್ರಿಯೆಗಳು ನಿಧಾನವಾಗಿ ಕಡಿಮೆಯಾಗಿ ಅಂತರಂಗದಲ್ಲಿ ನಡೆಯಕ್ಕೆ ಶುರು ಆಗ್ತಾವೆ. ಅಂತರಂಗದಲ್ಲಿ ಸತತ ಚಿಂತನೆ ಕಟ್ಟ ಕಡೆಯದ್ದು. ಹೊರಗಿನ ಕ್ರಿಯೆಗಳಿಗಿಂತ ಒಳಗಿನ ಕ್ರಿಯೆ ಶ್ರೇಷ್ಠವಾದದ್ದು. ಅದಕ್ಕೆ ಜ್ಞಾನ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದ್ರೆ ಅದು ಅಂತರಂಗದಲ್ಲಿ ನಡೆಯುವಂಥದ್ದು. ನಾವು ಭಕ್ತಿ ಅಂದರೂ ಹೊರಗೆ ನಡೆದಂತ ತಿಳ್ಕೊಂಡೆವು. ಪೂಜೆ ಮಾಡೋದು, ದೀಪ ಹಚ್ಚೋದು, ಧೂಪ ಹಚ್ಚೋದು, ಇದು ಭಕ್ತಿ ಅಲ್ಲ. ಅನನ್ಯವಾದ ಭಕ್ತಿ ಭಾವದಿಂದ ಅವನ ನೆನೆಯುವುದು, ಅವನಲ್ಲೇ ಶರಣಾಗತನಾಗೋದು, ಅವನನ್ನು ಬದಿಸೋದು, ಅವನನ್ನು ನೆನೆಸೋದು. ಬೇರೆ ಯಾವುದೂ ಇಲ್ಲ, ವಿಚಾರ ಇಲ್ಲ, ಸಂಸಾರದ ಬಗ್ಗೆ ಚಿಂತಿಲ್ಲ, ಅದನ್ನು ಮಾಡಬೇಕು ಅನ್ನೋದಲ್ಲ, ಇದನ್ನು ಮಾಡಬೇಕು ಅನ್ನೋದಲ್ಲ. ಅನನ್ಯವಾದ ಭಕ್ತಿ ಭಾವ, ಉತ್ಕಟವಾದ ಭಕ್ತಿ ಭಾವ. ಕುಂತ್ರ ನಿಂತರ ಅವನ ನೆನಪೋಂತ ಹಂಗೆ ಕುಂತ ಬಿಡು. ಸಂಸಾರದ ಪರವಿಲ್ಲ, ಜಗದ ಪರವಿಲ್ಲ, ಶರೀರದ ಪರವಿಲ್ಲ, ಎಲ್ಲವನ್ನೂ ಕಡೆಗಣಿಸಿವನ. ಎಲ್ಲ ತುಚ್ಛದವು ಅಂಥೇಳಿ ಯಾರ ಭಕ್ತಿ ಪರವಶರಾಗಿ ಅದನ್ನು ನೆನಿತಾ ಕುಂತಿರ್ತಾರ, ಅಲ್ಲಿ ವಿವೇಕ ಜಾಗೃತಿ, ಅಲ್ಲಿ ಆನಂದದ ಭಾವ ಮೂಡ್ತತಿ. ಹೆಂಗೆ ಬೆಂಕಿ ಸುಡ್ತೈತೆ ಅನ್ನೋದು ಗೊತ್ತಿದ್ರೂ ಸುಡ್ತೈತಿ, ಗೊತ್ತಿಲ್ಲ ಅಂದ್ರೆ ಸುಡ್ತೈತಿ. ಗೊತ್ತಿಲ್ಲದ ಮುಟ್ಟರು ಸುಡೋದು, ಅದು ಗೊತ್ತಿದ್ದ ಮುಟ್ಟರು ಸುಡ್ತತಿ. ಹಂಗೆ ಇಲ್ಲಿ ಕೇಳಿರಬೇಕಂತಿಲ್ಲ. ನೀನು ಮನಸ್ಸು ಸುಮ್ಮ ಆತ ಅಂದ್ರೆ ಸಾಕು. ನೀ ಕೇಳರ ಆಗಲಿ ಕೇಳದರ ಆಗಲಿ ಮನಸ್ಸು ಸುಮ್ಮ ಆದ್ರೆ ಸಾಕು, ಆನಂದ ಐತೆ.
ಹಂಗಿಲ್ಲಿ ಅನನ್ಯವಾದ ಭಕ್ತಿ ಭಾವದಿಂದ ಮನಸ್ಸು ಮೌನ ಆಗಿಬಿಡುತ್ತೆ. ಅಂದರೆ ಅನನ್ಯವಾದ ಭಕ್ತಿ ಭಾವ ಅಂದ್ರೆ ಜಗದ ಪರಿವಿಲ್ಲ, ಶರೀರದ ಭಾವಿಲ್ಲ, ಏನು ಜಗದೊಳಗೆ ಏನು ಮಾಡಬೇಕನ್ನೋ ಭಾವನೆ ಬಂದಿಲ್ಲ, ಆನಂದದಲ್ಲೇ ಮುಳುಗಿಬಿಟ್ಟಾನ. ಆ ಗುರು ನಾಮಸ್ಮರಣೆ ಆ ಮಾಡಬೇಕನ್ನೋ ಭಾವನೆ ಇಲ್ಲ, ಅವನ ನೆನವಿನಾಗ ಹಂಗೆ ಉಳಿದು ಬಿಟ್ಟಾನ. ಒತ್ತಾಯಪೂರ್ವಕ ಮಾಡೋಕತ್ತಿಲ್ಲ, ಅದು ಪ್ರವೃತ್ತಿನಾದ ಆಗಿಬಿಟ್ಟತಿ. ಮೊದಲು ಗುರು ನಾಮಸ್ಮರಣೆಯನ್ನು ಒತ್ತಾಯಪೂರ್ವಕ ಎಷ್ಟು ಜಪ ಮಾಡಂದಾರ ಮಾಡ್ತೇನೆ, ಇಷ್ಟು ತಪ ಮಾಡಂದಾರ ಮಾಡ್ತೇನೆ ಅಂದ ಕೂಡಲಿನ ಮಾಡ್ತಾನೆ. ಪ್ರವೃತ್ತಿನಾದ ಆದಮೇಲೆ ಜಗದ ಭಾವಿಲ್ಲ, ಜಗದ ಹಂಗಿಲ್ಲ, ಶರೀರದ ಭಾವಿಲ್ಲ, ಉಣಬೇಕು ಅನ್ನೋದಿಲ್ಲ, ತೊಡಬೇಕು ಅನ್ನೋದಿಲ್ಲ, ಯಾವ ಭಾವನೆ ಇಲ್ಲ, ಕುಂತೇನೆ ಅನ್ನೋದಿಲ್ಲ, ನಿಂತೇನೆ ಅನ್ನೋದಿಲ್ಲ. ಅಲ್ಲಿ ಆನಂದದ ಪರಮಾವು, ಅದು ಅಪರೋಕ್ಷ ಅನುಭೂತಿ. ಆ ಆನಂದದ ಅನುಭೂತಿ ಆದ ಮೇಲೆ ಪುನಃ 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 ಅದಕ್ಕೆ ಹಂಬಲಿಸ್ತದೆ ಮನಸ್ಸು. ಜಗದ ಕಡೆ ಒಲವೇ ಇಲ್ಲ, ಜಗದ ಕಡೆ ಒಲವಿಲ್ಲ, ಹೊರಗಿನ ಯಾವ ಕ್ರಿಯೆಗಳಿಗೆ ಮಾಡಬೇಕು ಅನ್ನೋ ಇಚ್ಛಾ ಇಲ್ಲ. ಮನಸ್ಸು ಏಕಾದಾಗ ಆನಂದದ ಅನುಭೂತಿ, ಇದು ಅಪರೋಕ್ಷ ಅನುಭೂತಿ. ಈ ಅನುಭೂತಿ ಏನಾಕೈತಲ್ಲ ಅದ ಜ್ಞಾನ. ಅಲ್ಲಿ ಜ್ಞಾನನ ಬಂದುಬಿಡ್ತೈತಿ. ಜ್ಞಾನ ಇಲ್ಲ ಅಂತಲ್ಲ, ಅಲ್ಲೇ ಜ್ಞಾನ ನಿನ್ನೊಳಗೆ ಹುಟ್ಟುಕೊಂತ. ಜ್ಞಾನ ಅನನ್ಯವಾದ ಭಕ್ತಿ ತುದಿಗೆ ಹೋದಾಗ ಜ್ಞಾನ ಹುಟ್ಟುಕೊಂತಲ್ಲಿ. ಈ ಸಂಸಾರದೊಳಗೆ ಏನಿಲ್ಲ, ಜಗದೊಳಗೆ ಏನಿಲ್ಲ ಅನ್ನುವಂಥ ಆ ಅನುಭೂತಿ ಶುರುವಾಗ್ತದೆ. ಮನಸ್ಸು ಹೊರಗಡೆ ವಿಷಯಗಳ ಕಡೆ ಹೋಗೋದೇ ಇಲ್ಲ, ಮತ್ತೆ ನೋಡ್ಬೇಕು ಅನ್ನೋದೇ ಇಲ್ಲ ಸಂಸಾರದ ಕಡೆ. ಈ ಅನುಭೂತಿ, ಈ ಅನುಭವ ಇದ ಜ್ಞಾನ. ಈ ಜ್ಞಾನ ಯಾವಾಗ ಮನಸ್ಸು ಸಾತ್ವಿಕದಲ್ಲಿ ಮುಳುಗ್ತತಿ, ಸದ್ವಿಚಾರಗಳಲ್ಲಿ ಮುಳುಗ್ತತಿ, ಅವಾಗ ಇದು ಜ್ಞಾನ ಆಗ್ತೈತಿ. ಅದಕ್ಕೆ ಇವು ಬೇರೆ ಬೇರೆ ಆದರೂ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಅನುಭವದಿಂದ ತಾನು ಹೋಗಕ್ಕೆ ಶುರು ಆಗ್ತವೆ. ಜ್ಞಾನ ತಾನು ಹುಡ್ತತಿ. ವಿಷಯಾದಿಗಳ ಮೇಲಿನ ಮೋಹ ಅಳದಾಗ ಭಕ್ತಿ ತಾನು. ಅನನ್ಯವಾದ ಭಕ್ತಿಯಲ್ಲೇ ಮತ್ತೊಂದ್ರ ಕಡೆ ಇಲ್ಲ ಗುರುನಲ್ಲಿ ಮತ್ತೊಂದು ಕಡೆ ಶರೀರ ಕಡೆ ಇಲ್ಲ, ಜಗದ ಕಡೆ ಇಲ್ಲ. ಇಲ್ಲಿ ಭಕ್ತಿ ಭಾವ ಎಲ್ಲೈತಿ ನಮ್ದು ಈಗ ಅಂದ್ರೆ ಮಂದಮತಿಗೆ ವಿಷಯಾದಿಗಳ ಕಡೆ ಮುಳುಗಿರ್ತತಿ. ವಿಷಯಗಳ ಭೋಗ, ವಿಷಯಗಳ ಒಡನಾಟ, ಸಾತ್ವಿಕ ಗುಣಪ್ರಧಾನ ಆದಾಗ ವಿಷಯಗಳಿಂದ ಹಿಂದೆ ಸೇರಿತಾನೆ. ಅದಕ್ಕೆ ಈ ಮೂರು ಕಾಂಡತ್ರಯಗಳನ್ನು ನೋಡಿದಾಗ ಜ್ಞಾನ ಘಟಿಸಲ್ದನ ಮುಕ್ತಿ ಇಲ್ಲ. ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನಕ್ಕೆ ಜ್ಞಾನ, ಪರೋಕ್ಷ ಜ್ಞಾನಕ್ಕೆ ಜ್ಞಾನ ಇಲ್ಲ. ಪರೋಕ್ಷ ಜ್ಞಾನ ಅಂದ್ರೆ ಎಲ್ಲ ಹೇಳೋದು ಕೇಳೋದು ಪರೋಕ್ಷ ಜ್ಞಾನ ಒಳಗೆ ಬರ್ತಾವೆ. ಹೇಳೋದು ಕೇಳೋದು ಮುಗಿದ ಮೇಲೆ ಏನು ಒಳಗೆ ಅನುಭವ ಆಗ್ತದಲ್ಲ, ಅವ್ರು ಹೇಳಿದ್ರು ನಾವು ಕೇಳಿದ್ದೀವಿ, ಕೇಳಿದ್ದನ್ನು ಅರ್ಥಾನುಸಂಧಾನ ನಡೆದ ಜೀವನದೊಳಗೆ ಅದು ಆಚರಣೆ ತೊಗೊಂಬಂದಾಗ ಏನು ಅನುಭವ ಆಗ್ತದಲ್ಲ, ಅದು ಅಪರೋಕ್ಷ ಜ್ಞಾನ. ಬೆಂಕಿ ಸುಡ್ತೈತೆ ಅಂತ ಹೇಳಿದರು, ನೀ ಮುಟ್ಟಿದಾಗ ಸುಟ್ಟಿದ ಅನುಭವ ಆಕತ್ತಲ್ಲ, ಅದು ಅಪರೋಕ್ಷ ಜ್ಞಾನ. ಪರೋಕ್ಷವಾಗಿ ಅವ್ರು ಹೇಳಿದ್ದು ಕೇಳಿಸ್ಕೊಂಡು ಸುಟ್ಕೊಂಡಿದ್ದು ನೋಡಿದಿ, ಇವು ಎರಡದಕ್ಕಿಂತ ಶ್ರೇಷ್ಠವಾದದ್ದು ನನಗೆ ಸುಟ್ಟ ಮೇಲೆ ಗೊತ್ತಾಯ್ತಲ್ಲ. ಒಮ್ಮೆ ಸುಟ್ಕೊಂತಂದ್ರೆ ಸಣ್ಣ ಮಕ್ಕಳು ನೋಡ್ರಿ, ಸುಡ್ತತಿ ಬೇಡ ಹಿಡಿಬೇಡ, ಸುಡ್ತತಿ ಅಂದರು ಬಿಡುದಿಲ್ಲ. ಯಾಕಂದ್ರೆ ಜ್ಞಾನ ಇಲ್ಲ, ಇನ್ನು ಜ್ಞಾನ ಘಟಿಸಿಲ್ಲ. ಹಂಗೆ ನಾವು ಶಾಸ್ತ್ರ ಹೇಳ್ತೇವೆ ಕೇಳ್ತೇವೆ ಅಂದ್ರೆ ಜ್ಞಾನ ಘಟಿಸಿರೋದಿಲ್ಲ. ಶ್ರವಣ ಮಾಡ್ತೇವೆ ಹೇಳ್ತೇವೆ ಅಂದ್ರೆ ಜ್ಞಾನ ಘಟಿಸೋದಿಲ್ಲ. ಅಲ್ಲಿ ಕ್ರಿಯೆ ನಡಿಬೇಕು, ಅದು ಹಂಗೆ ಬದುಕಬೇಕು. ಅಲ್ಲಿ ಕ್ರಿಯೆ ಅಂದ್ರೆ ಏನಪ್ಪ, ಹಂಗೆ ಬದುಕಬೇಕು, ಹಂಗೆ ಜೀವನ ಮಾಡಬೇಕು, ಅದನ್ನು ಆಚರಣೆ ತೊಗೊಂಬರ್ಬೇಕು. ಸುಡ್ತೈತಿ ಅಂತ ಮಗು ಹೇಳಿದ್ರೆ ಅದು ಮುಟ್ಟದು ಬಿಡೋದು, ಮುಟ್ಟಾಕ ಹೊಯ್ಯ ಹೋಗ್ತದೆ. ಮತ್ತು ನೀ ಹೇಳಿದ ಜ್ಞಾನ ಅಲ್ಲ ಅನ್ನೋದು ಹೌದು ಜ್ಞಾನ. ಅನುಭವ ಇಲ್ಲಲ್ಲ, ಅನುಭವಕ್ಕೆ ಬಂದಿಲ್ಲ. ಇನ್ನು ಇನ್ನೊಬ್ರು ಸುಟ್ಕೊಂಡು ನೋಡಿದ ಹಾ ಅಂತಾರೆ, ಆದರೂ ಬಿಡೋದಿಲ್ಲ ಅದು, ಮತ್ತೆ ಮುಟ್ಟಬೇಕಂತ. ಯಾಕಂದ್ರೆ ಆಕರ್ಷಣೆ ಐತೆ ಅಲ್ಲಿ.
ಹಂಗೆ ಸಂಸಾರದೊಳಗೆ ಆಕರ್ಷಣೆ ಐತಿ. ಈ ಸಂಸಾರದೊಳಗೆ ಸುಟ್ಕೊಂಡಿಲ್ಲ ಅನ್ನೋದೇ ಸುಟ್ಕೊಂಡು ಆದರೂ ಮತ್ತೆ ಹೊಳ್ಳಿ ಆಕರ್ಷಣೆ ಬಿಡಿದೆ. ಅದಕ್ಕೆ ಮಂದಮತಿ ಅನ್ನೋದು. ನೀನು ಒಮ್ಮೆ ಸುಟ್ಕೊಂಡ ಮೇಲೆ ಅಲ್ಲಿದ್ದ ಹಿಂದೆ ಸರಿಬೇಕಾಯ್ತು. ಒಮ್ಮೆ ಸುಟ್ಕೊಂಡ ಮೇಲೆ ಅಲ್ಲಿದ್ದ ಹಿಂದೆ ಸರಿಬೇಕಾಯ್ತು. ಹೆಂಗೆ ಮಗುಗೆ 3ನೇ ಸಲ ತಾನೆ ಇವು ಹೇಳಿದ್ದು ಕೇಳಲಿಲ್ಲ, ಇನ್ನೊಬ್ರು ನೋಡಿದ್ದು ಕೇಳಲಿಲ್ಲ, ತಾನ ಮುಟ್ತೆ ಅಂದ್ರೆ ಒಮ್ಮೆ, ಸುಟ್ಟತೆ ಅಂದ್ರೆ ಒಮ್ಮೆ, ಇನ್ನೊಮ್ಮೆ ನೀ ಹಿಡಿ ಅಂದರೂ ಹಿಡಿಯಾಕೆ ಹೋಗು. ಹಿಡಿಯೋದನ್ನಟ್ಟು ಬೆಂಕಿ ಐತೆ ನೋಡಿ, ಚಂದ ಐತಿ. ಹಿಡಿ ಅಂದ್ರೆ ಹಿಡಿಯಾಕೆ ಹೋಗತ್ತಾನ ಅದು ಇಲ್ಲ. ಅನುಭವ ಆಯ್ತು ಅಲ್ಲಿ. ಅನುಭವ ಆದಮೇಲೆ ನೀ ಹೇಳೋದು ಬೇಡ, ಕೇಳೋದು ಬೇಡ. ಉಳಿತೇನೆ ಅಲ್ಲಿ ಹೇಳೋ ಅವಶ್ಯಕತೆ ಉಳಿತೇನೆ, ಇನ್ನೊಬ್ರು ಸುಟ್ಕೊಂಡು ನೋಡೋ ಅವಶ್ಯಕತೆ ಉಳಿತೇನೆ? ಎರಡೂ ಉಳಿಲಿಲ್ಲ ಅಲ್ಲಿ. ಹೇಳೋದು ಉಳಿಲಿಲ್ಲ, ನೋಡೋದು ಉಳಿಲಿಲ್ಲ. ಹಂಗೆ ಯಾವಾಗ ನೀ ಸೇವಾ ಸತ್ಕರ್ಮಗಳಲ್ಲಿ ಭಾಗಿಯಾಗಿ ಸದ್ವೃತ್ತಿಯಿಂದ ಬದುಕಕ್ಕೆ ಶುರು ಮಾಡ್ತಿ, ಸದ್ವಿಚಾರ ಸಚ್ಚಿಂತನೆಗಳನ್ನು ಕೇಳಬೇಕಂತಿಲ್ಲ, ಹೇಳಬೇಕಂತಿಲ್ಲ, ನೋಡಬೇಕಂತಿಲ್ಲ. ಹಂಗೆ ಬದುಕಕ್ಕೆ ಯಾವಾಗ ಶುರು ಮಾಡ್ತೀಯಲ್ಲ ನೀನು, ಅವಾಗ ಅನುಭವ ಆಗಿ ಶುರು ಆಗ್ತದೆ. ಅಲ್ಲಿವರೆಗೆ ಅನುಭವ ಆಗೋದಿಲ್ಲ. ಆ ಅನುಭವದಿಂದ ಘಟಿಸಿದಂಥ ಜ್ಞಾನಕ್ಕೆ ಜ್ಞಾನ ಅಂದರು. ನಾವು ಮಾತಿನ ಜ್ಞಾನಕ್ಕೆ ಜ್ಞಾನ ತಿಳ್ಕೊಂಡು ಇವು ಹೇಳೋದು ಕೇಳೋದು ಜ್ಞಾನ ಅಲ್ಲ. ಇದು ಅವ್ರ ಅನುಭವ. ಅದು ಅವ್ರ ಅನುಭವನ ನಮಗೆ ಹೇಳ್ಯಾರ, ನಮಗೆ ಅನುಭವ ಆಗಿಲ್ಲ ಅಲ್ಲ. ಅವ್ರ ಅನುಭವನ ನಮಗೆ ಹೇಳ್ಯಾರ. ಸಂಸಾರ ಇದು ವಿಷಮ ಐತಿಪ್ಪ, ಈ ಬಾಳೆ ಬೆನ್ನು ಹತ್ತಬೇಡ, ಈ ಸಂಸಾರ ವಿಷಮ, ಇದ್ರ ಒಳಗೆ ಸುಖ ಐತಿ ಅಂತ ತಿಳ್ಕೊಂಡು ಇದ್ರ ಬೆನ್ನು ಹತ್ತೀನಿ ಎಷ್ಟು ಜನ್ಮ ಕಳೆದ್ರೂ ಸಿಗುವುದಿಲ್ಲ ಸುಖ ಅಂತ ಹೇಳ್ಯಾರ. ಹೇಳಿಲ್ಲನ? ವೇದ ಉಪನಿಷತ್ತುಗಳು ಸಾರಿ ಸಾರಿ ಅದನ್ನು ಹೇಳ್ತಾವೆ, ಶಾಸ್ತ್ರ ಪುರಾಣಗಳು ಸಾರಿ ಸಾರಿ ಅದನ್ನು ಹೇಳ್ತಾವೆ. ಇದು ಸಂಸಾರ ನಶ್ವರ ಐತಿ, ಇದು ನಾಶ ಆಗುವಂಥದ್ದು ಐತಿ, ಇದು ಒಳಗೆ ಸುಖ ಇಲ್ಲ, ಇದರ ಸಾರರಹಿತವಾದಂಥ ಸಿಪ್ಪಿದ್ದಂಗೆ ಐತಿ ಇದು, ಅದಕ್ಕೆ ಇದ್ರೊಳಗೆ ಹುಡುಕ್ಬೇಡಪ್ಪ ಅಂತ ಹೇಳ್ಯಾರ. ಆದ್ರೆ ನೀ ಹುಡುಕೋದು ಬಿಟ್ಟೇನೋ ಇಲ್ಲ, ಹುಡುಕಾಕತ್ತಿ. ಇನ್ನೂ ಅಲ್ಲೇ ಐತಿ ಆಶಾಭಾವ, ಎಲ್ಲೈತಿ ಸಂಸಾರದೊಳಗೆ ಐತಿ. ಎಲ್ಲಿವರೆಗೆ ನೀ ಇದ್ರೊಳಗೆ ಹುಡುಕ್ತಿರ್ತಿ, ಮಂದಮತಿ ಆದವ ಅದರೊಳಗೆ ಹುಡುಕ್ತಿರ್ತಾನ. ಯಾಕಂದ್ರೆ ಅವ ಅನುಭವವನ್ನು ನೋಡೋವಲ್ಲ ಹೊಳ್ಳಿ. ಈ ಸಂಸಾರದೊಳಗೆ ಎಷ್ಟು ಸಲ ಸುಟ್ಟೈತಿದ್ದು, ದುಃಖ ಎಷ್ಟೈತಿ, ಸುಖ ಎಷ್ಟೈತಿ, ಸುಖನರ ಎಲ್ಲೈತಿ ಇದ್ರೊಳಗೆ ಅನ್ನುವಂಥದ್ದು ಅನುಭವ ನೋಡುವಲ್ಲ. ಇದನ್ನು ಸುಟ್ಟಿದ್ದನ್ನು ಮತ್ತೆ ಮರಿತಾನ, ಮತ್ತೆ ಹೊಳ್ಳಿ ಹಿಡಿತಾನ, ಮತ್ತೆ ಮರಿತಾನ, ಮತ್ತೆ ಹಿಡಿತಾನ. ಇದಕ್ಕೆ ಮಾಯೆ ಅಂದ್ರೆ. ಈ ಸಂಸಾರದೊಳಗೆ ಯಾಕೆ ಇದಪ್ಪ ಅಂದ್ರೆ ಹಿಂಗೆಲ್ಲ ಯಾಕೆ ನಡೆಯುತ್ತೆ ಅಂದ್ರೆ ಈ ಮಾಯೆ ಪ್ರಭಾವದಿಂದ ನಡೆಯುತ್ತೆ. ಇದು ಮರಿಸಿ ಬಿಡ್ತತಿ. ಇದು ಎಷ್ಟು ಚಂದ ಮರೆಸ್ತತಿ ಅಂದ್ರೆ ಅದು ಏನಾಗೈತಿ ಹಿಂದೆ ಅನ್ನೋದು ಗೊತ್ತಾ ಇರೋದಿಲ್ಲ. ಮತ್ತೆ ಹೊಳ್ಳಿ ಅಲ್ಲೇ ಹುಡುಕ್ತಾನೆ. ಇದು ಜೀವನದ ಪ್ರತಿ ಹಂತದೊಳಗೂ ನಡೆದತಿ, ಪ್ರತಿ ಕ್ಷಣದೊಳಗೂ ಇದ ನಡೆದತಿ. ಮನುಷ್ಯ ಮಾಯೆ ಬೆಲೆಯಲ್ಲಿ ಬಿದ್ದು ಈ ಸಂಸಾರ ಎಂಬ ವಿಷಚಕ್ರದಲ್ಲಿ ಹಂಗೆ ತಿರುಗ್ತಾನ. ಎಷ್ಟು ಹುಡುಕಬಾರ್ದು ಅಷ್ಟೆಲ್ಲ ಹುಡುಕಾಕತ್ತಾನ. ಪ್ರಯತ್ನ ನಡೆದಾವೆ. ಒಂದು ಜಗದೊಳಗೆ ಸುಖವನ್ನು ಹುಡುಕುವುದು ಎಷ್ಟು ಪ್ರಯತ್ನ ನಡೆದಾವ ಅಂದ್ರೆ ಎಲ್ಲ ವಿಜ್ಞಾನವೂ ಅದರಿಂದ ಬೆನ್ನು ಹತ್ತೇವ. ಜಗತ್ತಿನ ಎಲ್ಲ ವಿಜ್ಞಾನಗಳು ಏನದಾವಲ್ಲ ಅದರಿಂದ ಬೆನ್ನು ಹತ್ತಾವ. ಏನು ಬೆನ್ನು ಹತ್ತೇವಪ್ಪ ಅಂದ್ರೆ ಈ ದೇಹವನ್ನು ರೋಗದಿಂದ ಮುಕ್ತ ಮಾಡಬೇಕು, ಇಂದ್ರಿಯಗಳಿಗೆ ಭೋಗಕ್ಕೆ ವಿಷಯಾದಿಗಳಲ್ಲಿ ಅನೇಕ ಥರಗಳನ್ನು ಮಾಡಬೇಕು. ಅವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದ್ರೂ ಸುದಕ್ಕೆ ಶಬ್ದದೊಳಗೆ ಅನೇಕ ಪ್ರಕಾರಗಳ ಶಬ್ದಗಳನ್ನು ರಾಗ ತಾಳಾದಿಗಳನ್ನು ಮಾಡೋದು. ಶಾಸ್ತ್ರೀಯ ಸಂಗೀತ ಕೇಳಿದ್ರೆ ಸಂತೋಷ ಆಕೈತೆ, ಮತ್ತೊಂದು ಸಂಗೀತ, ಆ ಗಾಯನ ಈ ಗಾಯನ, ಕಿವಿಗೆ ಅನೇಕ ಪ್ರಕಾರದ ಶಬ್ದಗಳನ್ನು ಮಾಡಿ ಸಂತೋಷ ಪಡ್ಬೇಕಂತ ಮನುಷ್ಯ. ಎಷ್ಟು ಕೇಳ್ತಿ ನೀನು, ಎಷ್ಟು ಗಾಯನ ಕೇಳಿ ಎಷ್ಟು ಸಂತೋಷ ಆಗಿ. ಒಂದು ಬಿಟ್ಟು 2 ಹಾಡು ಕೇಳಿದ್ರೆ 3ನೇ ಹಾಡಿಗೆ ನಿದ್ದೆ ಬರೋಕೆ ಶುರು ಆಗ್ತದೆ. ಇದ್ರಾಗ ಏನೈತೆ ಅಂತ ಹಂಗೆ ಏನು ಮೃಷ್ಟಾನ ಭೋಜನ ಎಷ್ಟು ಥರ ಮಾಡ್ತಾನೆ, ಅದಾವು ಪೂಳು ಹುಳಿ ಖಾರ ಅದ. ಆದ್ರೆ ಇದ್ರೊಳಗೆ ಹುಡುಕ್ತಾನೆ ಮತ್ತೆ ಮನುಷ್ಯ. ಎಷ್ಟು ಪ್ರಕಾರಗಳನ್ನು ಮಾಡ್ತಾನೆ, ಎಷ್ಟು ಬಗೆ ಮಾಡಿ ತಿಂದು ಉಂಡು ಸುಖಿ ಆಗ್ಬೇಕಂತ. ಆದರೆ ಯಾರು ಸುಖಿ ಆಗ್ಯಾರಣ ಅಂದ್ರೆ ಮತ್ತೆ ಹುಡುಕೋದು ಬಿಟ್ಟೇ ಇಲ್ಲ. ಮತ್ತೆ ಮುಂಜಾನೆ ಅದಕ್ಕೂಲೆ ಮತ್ತೆ ಅದಕ್ಕೆ ಈ ಪ್ರವೃತ್ತಿಗೆ ಮಾಯೆ ಅಂತಾರೆ.
ಈ ಅಜ್ಞಾನ ಮಾಯಾರೂಪದಿಂದ ನಿನ್ನ ಬಗೆಯಾಗಿ ಕಾಡ್ಕೋತ ಹೋಗ್ತದೆ ಜೀವನ ಪರ್ಯಂತ. ಇದರೊಳಗಿರ್ಬೋದನ ಅದರೊಳಗಿರ್ಬೋದನ, ಅದಾದ್ರೆ ಚಲೋ ಆಯ್ತಾನೆ, ಇದಾದ್ರೆ ಚಲೋ ಆಯ್ತಾನೆ, ಅದಾದ್ರೆ ಸುಖ ಆಯ್ತಾನೆ, ಆಯಿತು ಹೋಯ್ತು ಹಿಂಗೆ ಜೀವನ ಹೋಗಿಬಿಡ್ತದೆ. ಎಷ್ಟು ಪ್ರಯತ್ನ ಮಾಡನಿ, ಇದರೊಳಗೆ ಸುಖ ಅನ್ನೋದು ಸಾಧ್ಯನೇ ಇಲ್ಲ. ಇದು ವೇದ ಉಪನಿಷತ್ತುಗಳ ಸಾರ. ನಾನು ಹೇಳಾಕತ್ತಿದ್ದಲ್ಲ, ಇವತ್ತು ನಾ ಹೇಳಾಕತ್ತಿದ್ದಲ್ಲ. ಋಷಿಮುನಿಗಳು ಎಷ್ಟೋ ಸಾವಿರಾರು ವರ್ಷಗಳಿಂದ ಹೇಳೋಗ್ಯಾರ ಇದನ್ನೆಲ್ಲ. ವೇದ ಉಪನಿಷತ್ತುಗಳಲ್ಲಿ ಮತ್ತು ಅವ್ರು ಹೇಳಿದಂಥ ಋಷಿಮುನಿಗಳು ಸಾವಿರಾರು ವರ್ಷಗಳಲ್ಲಿ ಹಿಂದೆ ಹೇಳಿದಂಥ ಉಪನಿಷತ್ತುಗಳಲ್ಲಿ ಬರೆದಿಟ್ಟಾರ. ನಮ್ಮ ಧರ್ಮದಲ್ಲಿ ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ಇದನ್ನು ಉಲ್ಲೇಖ ಮಾಡಿಟ್ಟಾರ. ಅದನ್ನು ಮತ್ತು ಸಾಧು ಸತ್ಪುರುಷರು ಮತ್ತು ಅವಾಗವಾಗ ಉದ್ಧರಿಸಿ ಮತ್ತೆ ಹೇಳ್ಕೊತಾನೆ ಹೊಂಟಾರ. ಆದರೂ ಸದ್ಯಕ್ಕೆ ಮನುಷ್ಯನಿಗೆ ವಿಷಯಾದಿಗಳ ಮೇಲಿನ ಮೋಹ, ಈ ಸಂಸಾರದ ಮೇಲಿನ ಮೋಹ ಬಿಡೋದು. ಯಾಕಂದ್ರೆ ಈ ಮಾಯೆ ಆಟ ಬಹಳ ಜೋರ ಐತಿ. ಇದು ಮರೆಸ್ತತಿ, ನಿನಗೆ ಮರೆಸ್ತತಿ, ಮತ್ತೆ ಇದ್ರಾಗ ಹುಡ್ಕಾಕಸ್ತತಿ. ಅದಕ್ಕೆ ಸ್ವಲ್ಪ ಎಚ್ಚರಗೊಂಡು ನೀನು ನೋಡಿವು ಹಿಂಗದಾವು ನೋಡಪ್ಪ. ಇವು ಕಾಂಡತ್ರಯಗಳು ಹಿಂಗದಾವು, ಗುಣಗಳು ಹಿಂಗದಾವು. ನೀನು ಎಲ್ಲಿ ನಿಂತಿ ನೋಡ್ಕೋ, ಎಲ್ಲಿ ನಿಂತಿ ನೋಡ್ಕೋ. ಅದರ ಅನುಗುಣವಾಗಿ ಯಾವ ಹಂತದೊಳಗಿದೆ ಅದರ ಮುಂದಿನ ಹಂತಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡು. ವಿಷಯಾದಿಗಳ ಮೋಹದೊಳಗೆ ಬಿದ್ದು ಮಂದಮತಿಗೊಳಗಾಗಿ ಅಂದರೆ ಸೇವಾ ಸತ್ಕರ್ಮಗಳನ್ನು ಮಾಡ್ಕೊತ ಹೋಗು, ಸಜ್ಜನರ ಸಂಘದ ಬೆರ್ಕೊಂತ ಹೋಗು, ಸತ್ಕರ್ಮಗಳನ್ನು ಮಾಡ್ಕೊತ ಹೋಗು. ಸತ್ಕರ್ಮಗಳನ್ನು ಮಾಡ್ತಾ ಮಾಡ್ತಾ ವಿಷಯಾದಿಗಳ ಮೇಲಿನ ಮೋಹವನ್ನು ಬಿಡು, ಸಂಸಾರದ ಮೇಲಿನ ಮೋಹವನ್ನು ಬಿಡು. ಇದು ಸ್ಥಿರ ಅಲ್ಲ ಅಂತ ತಿಳ್ಕೊ. ಇದು ಈಗ ಹೆಂಗೈತಿ ಹಿಂಗೆ ಇರ್ತೈತೆ ಅಂತ ತಿಳ್ಕೊಬೇಡ. ಇವತ್ತು ಹೆಂಗೈತಿ, ಈ ಕ್ಷಣ ಹೆಂಗೈತಿ ಹಿಂಗೆ ಮುಂದೆ ಇರ್ತೈತೆ ಅಂತ ತಿಳ್ಕೊಬೇಡ. ಈ ಶರೀರ ಅನ್ನೋದು ಒಂದು ದಿನ ತೊಂದರೆ ಕೊಡ್ತೈತಿ. ಜಗತ್ತಿನೊಳಗೆ ಏನು ನಾನು ನಂದಂತ ಹಿಡ್ಕೊಂಡು ಕೂತಿಯಲ್ಲ, ಇವೆಲ್ಲ ಹಿಂಗೆ ಸ್ಥಿರ ಇರ್ತಾವಂತ ತಿಳ್ಕೊಬೇಡ. ಈ ಸತ್ಯವನ್ನು ನೆನಪಿಟ್ಕೊಂಡು ನೀನು ಪ್ರತಿ ಕ್ಷಣ ಬದುಕುವಂತ ಹೋದಾಗ ನಿನ್ನಿಂದ ದುರಿತ ಕರ್ಮಗಳು ನಡೆಯೋದೇ ಇಲ್ಲ. ಮನುಷ್ಯ ಮಾಯ ಬಲಿ ಒಳಗೆ ಬಿದ್ದು ಈ ಸತ್ಯವನ್ನು ಮರಿತಾನೆ. ನಾನು ಸ್ಥಿರ ಅಂತ ತಿಳ್ಕೊತಾನ, ಶರೀರ ನಾನು ಅಂತ ತಿಳ್ಕೊಂಡಿದ್ದು ಸ್ಥಿರವಾಗಿರ್ತದೆ ಅಂತ ತಿಳ್ಕೊತಾನ. ಸಂಸಾರ ಇದರೊಳಗೆ ಮತ್ತೆ ಆಸೆ ಹುಟ್ಟಿಸ್ತತಿ ಮಾಯೆ. ಹಿಂಗೆ ಮಾಡಿ ಆ ಸತ್ಯವನ್ನು ಮರೆಸ್ತತಿ. ಅದಕ್ಕೆ ಈ ಸತ್ಯವನ್ನು ನೆನಪು ಮಾಡ್ಕೋತ ನೀನು ಈ ಅಸತ್ಯದ ಬಲಿಯಿಂದ ಪಾರಾಗೋದನ್ನು ಕಲ್ಕೊ. ಈ ಮಾಯ ಬಲಿಯಿಂದ ಪಾರಾಗೋದು ಒಂದು ಉಪಾಯ. ಸದ್ಗುರುನಲ್ಲಿ ಶರಣಾಗತನಾಗಿ ಸದ್ಭಾವದಿಂದ ಸತ್ಕರ್ಮಗಳಲ್ಲಿ ಮುಳುಗುವುದು. ಅನನ್ಯವಾದ ಭಕ್ತಿ ಭಾವದಿಂದ ಸೇವಾ ಸತ್ಕರ್ಮಗಳಲ್ಲಿ ಮುಳುಗಿದ್ದಾದರೆ ಅದು ನಿನ್ನಲ್ಲಿ ತಾಮಸಮತಿಯನ್ನು ಅಳೆದು ರಜೋಗುಣವನ್ನು ನಾಶ ಮಾಡಿ ಸಾತ್ವಿಕ ಬುದ್ಧಿಯನ್ನು ನೆಲೆಗೊಳಿಸ್ತದೆ. ಆ ಸಾತ್ವಿಕ ಬುದ್ಧಿ ನೆಲೆಗೊಂಡ ಮೇಲೆ ಅಲ್ಲಿ ವಿವೇಕ ಜಾಗರಕತಿ. ಯಾವಾಗ ಅಲ್ಲಿ ವಿವೇಕ ಜಾಗರಕತಿ, ಈ ಸಂಸಾರದ ಮಾಯೆ ಆಟ ಮುಂದೆ ಅಲ್ಲಿ ನಡೀತಲ್ಲ. ವಿವೇಕ ಜಾಗ್ರ ಆಗುವವರೆಗೆ ಈ ಸಂಸಾರ ಮಾಯೆ ತಾನು ಆಟ ನಡೆಸುತ್ತಿರ್ತದೆ. ಅದಕ್ಕೆ ವಿವೇಕ ಜಾಗ್ರ ಆಗಬೇಕಂದ್ರೆ ಒಂದೊಂದು ಹಂತದಿಂದ ನೀನು ಸಾತ್ವಿಕ ಗುಣಗಳನ್ನು ಬೆಳೆಸ್ಕೊತ ಹೋಗ್ಬೇಕು. ತಮೋ ರಜೋ ಗುಣಗಳನ್ನು ನಾಶ ಮಾಡಿಕೊಂಡು ಸತ್ವಗುಣಗಳನ್ನು ಬೆಳೆಸ್ಕೊತ ಹೋದಾಗ ಅಲ್ಲಿ ವಿವೇಕ ಜಾಗರಕತೆ. ವಿವೇಕ ಜಾಗ್ರ ಆಗಬೇಕಂದ್ರೆ ತಾಮಸಮತಿಗೊಳಗಾದಾಗ ಆಗೋದಿಲ್ಲ, ರಾಜಸಮತಿಗೊಳಗಾದ ಆಗೋದಿಲ್ಲ. ಸಾತ್ವಿಕ ಮತಿ, ಸತ್ವಗುಣಗಳು, ಸಜ್ಜನರ ಸಂಘದಿಂದ ಸತ್ವಿಚಾರಗಳ ಸಚ್ಚಿಂತನೆ ಕೇಳ್ಕೊತ ಹೋದಾಗ ಅಲ್ಲಿ ಸಚ್ಚಿಂತನೆ ನಡೀತೈತಿ. ಅಲ್ಲಿ ಸಾತ್ವಿಕ ಗುಣಗಳು ನೆಲೆಸಾಕ ಶುರು ಆಗ್ತಾವೆ. ಅಲ್ಲಿ ಆ ವಿವೇಕ ಜಾಗರಕತೆ. ಒಂದು ಬೆಂಕಿ ಹಚ್ಚಬೇಕಂದ್ರೆ ಅದಕ್ಕೆ 108 ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಗಾಳಿ ಎಷ್ಟೈತಿ, ಅಲ್ಲಿ ಒಣ ಹುಲ್ಲು ಅದು ಐತೆ ಇಲ್ಲ, ಮತ್ತು ಬೆಂಕಿ ಪಟ್ನ ಐತಲ್ಲ, ಇವೆಷ್ಟೆಲ್ಲ ತಯಾರು ಮಾಡ್ಕೋಬೇಕಾಗತ್ತೆ. ಈ ಅಂತಃಕರಣದಲ್ಲಿ ಆ ವಿವೇಕದ ಜ್ವಾಲೆ ಬೆಳಗಬೇಕಂದ್ರೆ ಇವು ಕೆಲವೊಂದಿಷ್ಟು ತಯಾರಿ ಮಾಡ್ಕೋಬೇಕಾಗತ್ತೆ. ಜೀವನದ ಪ್ರತಿ ಹಂತದಲ್ಲಿ ತಯಾರು ಮಾಡ್ಕೋತ ಹೋದಾಗ ಒಂದು ದಿನ ಅಲ್ಲಿ ವಿವೇಕ
ಬುದ್ಧ ಆ ವಿವೇಕ ಜಾಗರ ಆಗ್ಬೇಕಂದ್ರೆ 12 ವರ್ಷ ಕುಂತ. ಒಂದು ದಿನಕ್ಕೆ ಜಾಗರ ಆಗಲಿಲ್ಲ ಅವನು. ತಾಕಲಾಟ ಮನಸ್ಸಿನಲ್ಲಿ ಸದಾ ನಡೆದು, ಸದಾ ತಾಕಲಾಟಗಳ ನಡೆದು 12 ವರ್ಷ ಏಕಾಂತ ಭಾವದೊಳಗೆ ಅದೇ ಚಿಂತನೆಯಲ್ಲಿ ಮಗ್ನಾದಾಗ ಒಂದು ದಿನ ಹೊಳಿತದು ಆ ಸತ್ಯ, ಈ ಸಂಸಾರನ ವಿಷಮ ಐತೆ ಅನ್ನೋದು. ಮೊದಲೇನು ತಿಳಿದಿದ್ದ? ಸಂಸಾರ ಸರಿ ಮಾಡಬೇಕಂತ ತಿಳಿದಿದ್ದ. ಈ ಶರೀರ ಮುಪ್ಪು ಬರ್ತತ್ತಲ್ಲ, ಇದರಿಂದ ಪಾರಾಗಬೇಕಂತ ಹೊಂಟ. ಮುಪ್ಪು ಬರಬಾರ್ದಪ್ಪ, ಇದಕ್ಕೆ ರೋಗ ರುಜಿಗಳು ಬರಬಾರ್ದು, ಇದಕ್ಕೆ ಈ ಸಂಸಾರದೊಳಗೆ ದುಃಖ ಅನ್ನೋದು ಬರಬಾರ್ದು ಅಂತ ಹೊಂಟ. ಅವನಿಗೆ ಗೊತ್ತಾಯ್ತು, ಕಡಿಕೆ ಏನು ಗೊತ್ತಾಯ್ತು ಅಂದ್ರೆ ಈ ಸಂಸಾರದ ಆಟನೇ ಇಷ್ಟ ಐತಿ, ಇದು ದುಃಖಮಯನ ವಿಷಮನೇ. ಇದು ಈ ಸಂಸಾರದ ಆಟ ಇಷ್ಟ ಐತಿ, ಈ ಶರೀರದ ಆಟನೂ ಇಷ್ಟ ಐತಿ. ಇದಕ್ಕೆ ಮುಪ್ಪು ಬರೋದ, ಇದಕ್ಕೆ ರೋಗ ಬರೋದ, ಇದಕ್ಕೆ ಸಾವು ಬರೋದು. ಇದಕ್ಕಾಗಿ ಚಿಂತಿಸಿ ಫಲ ಇಲ್ಲ. ಯಾಕಂದ್ರೆ ಇದಕ್ಕೆ ನಾನು ಬೇರೆನೇ ಅದೇನೆ, ನನಗೇನಾಗೋದಿಲ್ಲ, ಆಗೋದೆಲ್ಲ ಇದಕ್ಕೆ ಅಕ್ಕ ಅನ್ನುವಂಥ ಸತ್ಯದ ಅನುಭವ ಆಯಿತು. ಅದ ಜ್ಞಾನ. ಯಾವಾಗ ಅಂತಃಕರಣದಲ್ಲಿ ಇಂಥ ಜ್ಞಾನ ಹುಟ್ಟುತ್ತೈತಿ, ಅವನ ಮನಸ್ಸು ನಿಶ್ಚಿಂತ ಆಗಿಬಿಡ್ತದೆ. ಇದು ನಿಶ್ಚಿಂತ ಆಗುವವರೆಗೂ ಪ್ರಯತ್ನ ಸತತ ನಡೀತಿರ್ಬೇಕು. ಬುದ್ಧಗಾದಂಥ ಆ ಜ್ಞಾನ ಪ್ರತಿಯೊಬ್ಬರಿಗೆ ಆಗಲೇಬೇಕು. ಅಂದಾಗ ಶಾಂತಿ. ಆ ಶಾಂತಿ ನೆಲೆಸಬೇಕಂದ್ರೆ ಅಂತಃಕರಣದಲ್ಲಿ ಈ ಚಿಂತನೆ ನಡೀಲೇಬೇಕು. ಯಾರ ಅಂತಃಕರಣದಲ್ಲಿ ಸತತ ಈ ಚಿಂತನೆ ನಡೀತೈತಿ, ಆವಾಗ ಒಂದು ದಿನ ಈ ಜ್ಞಾನ ಆಕತಿ. ಈ ಸತತ ಚಿಂತನೆ ನಡಿಬೇಕಂದ್ರೆ ಇದನ್ನು ಮನಪೂರ್ಣ ಮಾಡಬೇಕು. ಮನಪೂರ್ಣ, ಅಂತಃಕರಣ ಪೂರ್ಣ ಸತ್ಯದ ಚಿಂತನೆಯನ್ನು ಮಾಡೋದು. ಮತ್ತೊಂದು ಏನು ಇಲ್ಲ. ಮತ್ತೊಂದು ಯಾವುದಾದ್ರು ಉಪಾಯ ಐತೆ ಅಂದ್ರೆ ಇಲ್ಲ. ಅಂತಃಕರಣ ಪೂರ್ಣ ಮನ ಬುದ್ಧಾದಿಗಳಲ್ಲಿ ಏನು ಚಿಂತನೆ ನಡೀಬೇಕು, ಆ ಸತ್ಯದ ಕುರಿತೇ ಚಿಂತನೆ ನಡೀಬೇಕು. ಅದನ್ನು ಜ್ಞಾನಿಸಬೇಕು, ಅದನ್ನು ಭಜಿಸಬೇಕು, ಅದನ್ನು ಹಾಸಿ, ಅದನ್ನು ಹೊತ್ಕೊಂಡು ಅದರೊಳಗೆ ಮುಳುಗಬೇಕು. ಯಾವಾಗ ನೀ ಹಂಗೆ ಬದುಕ್ತಿ, ಆವಾಗ ಆ ವಿವೇಕ ಜಾಗರ ಆಕತಿ. ಅಲ್ಲಿವರೆಗೆ ಜಾಗರ ಆಗೋಲ್ಲ. ಅದಕ್ಕೆ ಆ ಜ್ಞಾನ ಹೊರಗಿಂದ ಬರುವಂಥದ್ದಲ್ಲ, ಒಳಗೆ ಉದಯ ಆಗುವಂಥದ್ದು. ಆ ವಿವೇಕ ಹೊರಗೆ ಸಿಗುವಂಥದ್ದಲ್ಲ, ಒಳಗೆ ಉದಯ ಆಗಬೇಕಾದ್ರು. ಎಲ್ಲ ಜ್ಞಾನಿಗಳನ್ನು, ಸತ್ಪುರುಷರನ್ನು ನೋಡಿ, ಅವರು ತಮ್ಮ ಅಂತರಂಗದಲ್ಲೇ ಆ ಜ್ಞಾನವನ್ನು ಉದಯ ಆಯಿತು. ಹೊರಗಿನ ಅಪರೋಕ್ಷ ಜ್ಞಾನ, ಪರೋಕ್ಷ ಜ್ಞಾನದಿಂದ ಏನಾಗೋಲ್ಲ. ಅಪರೋಕ್ಷ ಜ್ಞಾನದಿಂದ ಮಾತ್ರ ಮನಸ್ಸು ನಿಶ್ಚಲ ಆಕತಿ. ಪರೋಕ್ಷ ಜ್ಞಾನದಿಂದ ಸಹಕಾರಿ ಆಕತಿ ಅಷ್ಟೇ. ಅದು ಅಂಥ ವಾತಾವರಣ, ಅಂಥ ಸಂಘ ಏನಾಕತ್ತಪ್ಪ ಅಂದ್ರೆ ಮಾಯೆಯಿಂದ ಪಾರು ಮಾಡಬೇಕು. ಅಂಥೊಂದಿಗೆ ಮಾಯೆ ಬಲೆಯಿಂದ ಪಾರಾಗಿ ಹೊರಗೆ ನಿಂತಾಗಿ ವಿಚಾರ ತಿಳಿತಾವೆ. ಸಂಸಾರದ ಮಾಯೆ ಎಷ್ಟು ಬೆರಿಕೆ ಐತೆ ಅಂದ್ರೆ ಈ ಮಾಯೆಯಲ್ಲಿ ಮುಳುಗಿದಾಗ ವಿಚಾರಗಳು ತಿಳಿದೇ ಇಲ್ಲ. ನಾವು ಮಾಯೆ ಬಲಿಯೊಳಗೆ ನಿಂತುಕೊಂಡು ಈ ವಿಚಾರಗಳನ್ನು ತಿಳ್ಕೊಬೇಕಂತ ಹೊಂಟಿರ್ತೇವೆ. ಅದಕ್ಕೆ ಅಲ್ಲಿ ಭಕ್ತಿ ಎದಕ್ಕೆ ಬೇಕಂದ್ರೆ ಈ ಮಾಯೆಯನ್ನು ಅಷ್ಟೊತ್ತು ದೂರ ಸರಿಸಿಡಾಕ. ಈ ಮಾಯೆಯನ್ನು ಅಷ್ಟೊಂದು ದೂರ ಸರಿಸಿಡುವಂಥ ಸಾಮರ್ಥ್ಯ ಭಕ್ತಿಗೆ ಐತಿ. ಮಾಯೆ ಬಲಿಯಿಂದ ಪಾರಾಗಿ ಈ ವಿಚಾರದ ಬೆಳಕು ದೀಪ ಹಚ್ಚಬೇಕಂದ್ರೆ ಅಲ್ಲಿ ಭಕ್ತಿ ಬೇಕು. ಭಕ್ತಿ ಈ ಮಾಯೆಯನ್ನು ದೂರ ಸರಿಸಿ ನಿಲ್ಲಿಸ್ತದೆ. ನಾಶ ಮಾಡಲಿಲ್ಲ ಅಂದರೂ ದೂರ ನಿಲ್ಲಿಸ್ತದೆ. ದೂರ ಸರಿಸಿ ನಿಲ್ಲಿದಾಗ ಆ ಭಕ್ತಿಯಲ್ಲಿ ಉಂಟಾದಂಥ ಜ್ಞಾನ ಅದು ಮಾಯೆಯನ್ನು ನಾಶ ಮಾಡಿಬಿಡ್ತದೆ, ಕತ್ತಲನ್ನು ನಾಶ ಮಾಡಿಬಿಡ್ತದೆ. ಅದಕ್ಕೆ ಅಂಥ ಅನನ್ಯವಾದ ಭಕ್ತಿ ಭಾವ ಇರಲಿಲ್ಲ ಅಂದ್ರೆ ಅಲ್ಲಿ ಜ್ಞಾನ ಘಟಿಸೋದಿಲ್ಲ. ಅದಕ್ಕಾಗಿ ಪೂರ್ವ ತಯಾರಿ ಬೇಕಾದಂಥ ಸೇವಾ ಸತ್ಕರ್ಮಗಳಿರಲಿಲ್ಲ ಅಂದ್ರೆ ಭಕ್ತಿ ಹುಟ್ಟೋದಿಲ್ಲ. ಅದಕ್ಕೆ ಒಂದಕ್ಕೊಂದು ಪೂರಕದ, ಇವು ಯಾವ ಒಂದಕ್ಕೊಂದು ಇರೋದಲ್ಲ. ಕರ್ಮ ಶ್ರೇಷ್ಠ, ಭಕ್ತಿ ಶ್ರೇಷ್ಠ, ಜ್ಞಾನ ಶ್ರೇಷ್ಠ. ಯಾವ ಕಾರಣನೂ ಒಂದಿಲ್ಲದ ಮತ್ತೊಂದು ಘಟಿಸೋದೇ ಇಲ್ಲ, ಒಂದಿಲ್ಲ ಅಂದ್ರೆ ಮತ್ತೊಂದು ಘಟಿಸೋದೇ ಇಲ್ಲ. ಮೂರು ಬೇಕಾ. ಅದಕ್ಕೆ ಇವನ್ನೆಲ್ಲವನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಆಚರಣೆ ತೊಗೊಂಬಂತಾದ್ರೆ ಒಂದು ದಿನ ಮನುಷ್ಯ ನಿಶ್ಚಿಂತ ಆಗ್ತಾನೆ. ಅದಕ್ಕೆ ಶಿಶುನಾಳ ಶರಫ್ ಹಾಡಿಲ್ಲ ಒಂದು ಹಾಡು, ನಿಶ್ಚಿಂತನ ಆಗಬೇಕಂತಿ ಚಿಂತೆ ಒಳಗೆ ನೀ ಕುಂತಿ. ಹೌದಲ್ಲ, ನಿಶ್ಚಿಂತ ಆಗ್ಬೇಕಂತ ಈ ಸಂಸಾರದ ದುಶ್ಚಿಂತೆ ಒಳಗೆ ಕೂತೀನಿ. ಚಿಂತೆ ಕಳ್ಕೊಬೇಕಂತ
ಮತ್ತು ಈ ಸಂಸಾರದ ಚಿಂತೆ ಒಳಗೆ ಕುಂತಿ. ಸಾಧ್ಯ ಇಲ್ಲದ ಮಾತದ. ಈ ಸಂಸಾರ ಅಂದ್ರೆ ಇದು ಹಂಗೆ ಇದು. ಬುದ್ಧಿಗೆ ಕಡೆಗೆ ತಿಳಿತಿ, ನಮಗೆ ತಿಳಿದೈತಿ, ಆದರೆ ಅನುಭವ ಆಗಿಲ್ಲ. ಗೊತ್ತೈತಿ ಆದರೆ ಅನುಭವ ಆಗಿಲ್ಲ. ಬೆಂಕಿ ಸುಡ್ತೈತೆ ಅನ್ನೋದು ಗೊತ್ತೈತಿ, ನಾ ಸುಟ್ಕೊಂಡಿಲ್ಲ. ಅದಕ್ಕೆ ಇದನ್ನು ಯಥಾರ್ಥವಾಗಿ ತಿಳ್ಕೊಂತ ಸರಳ ಹೋದ್ರೆ ಒಂದಿಲ್ಲ ಒಂದು ದಿನ ಈ ಸತ್ಯ ತಿಳಿತೈತಿ. ಸತ್ಯ ತಿಳಿದ ಮೇಲೆ ಮನಸ್ಸು ಮತ್ತೆ ಹೊಳೆ ನೋಡೋದು. ಇಲ್ಲಿ ಕಾರಣ ಮತ್ತೆ ಮನಸ್ಸು ನೋಡೋದು ಸಂಸಾರದೊಳಗೆ ಹುಡುಕೋದು ಮುಗಿಯೋದಿಲ್ಲ, ದುಃಖ ತೆಪ್ಪೋದಿಲ್ಲ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಅದ ಮುಕ್ತಿ ಅಂದ್ರೆ. ಅದಕ್ಕಂಥ ಮುಕ್ತಿ ಘಟಿಸೋದಿಲ್ಲ. ಓಂ ಶಾಂತಿ ಶಾಂತಿ ಶಾಂತಿ.